ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇದೆ. ಚರ್ಚೆ 3% ಏರಿಕೆ ಆಗಿದೆ. 3 ರೂಪಾಯಿ ಜಾಸ್ತಿ ಮಾಡಿದರೆ ಕಳೆದ 4 ವರ್ಷಗಳಿಂದ ಸ್ಟೇಬಲ್ ಆಗಿದ್ದಂತಹ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಈಗ ಕೊನೆಗೂ ಇದು ಎಕ್ಸ್ಪೆಕ್ಟೆಡ್ ಏರಿಕೆ ಆಗಿದೆ. ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ಕಡಿಮೆ ಬಳಸಿ ಮತ್ತು ಉಳಿತಾಯ ಮಾಡಿ ಅನ್ನುವ ಕರೆ ಕೊಟ್ಟು ಅದರ ಬಗ್ಗೆ ಎಲ್ಲ ಚರ್ಚೆ ಆಗ್ತಿತ್ತು. ಸೊ ಬೆಲೆ ಏರಿಕೆ ನಿರೀಕ್ಷೆ ಇತ್ತು, ಅದಾಗಿದೆ. ಹಾಗಾದರೆ ಭಾರತ ಕಂಟ್ರೋಲಲ್ಲಿ ಇದೆಯಾ? ಭಾರತೀಯರು ದೇಶವಾಸಿಗಳು ಈಗ ತಿಳ್ಕೊಳ್ಳೇಬೇಕಾಗಿರೋದೇನು? UAE ಮತ್ತು US ಪ್ರಮುಖ ರಾಷ್ಟ್ರಗಳಲ್ಲಿ ಎಷ್ಟೆಷ್ಟು ಜಾಸ್ತಿ ಮಾಡಿದ್ದಾರೆ? ಬರೀ 5 ದಿನದಲ್ಲಿ ಯುದ್ಧ ಶುರುವಾಗಿ 5, 6, 10 ದಿನಗಳ ಒಳಗೆ 1-2 ವಾರಗಳ ಒಳಗಡೆ ಎಷ್ಟೆಷ್ಟು ಜಾಸ್ತಿ ಮಾಡಿದ್ದಾರೆ, ಭಾರತ ಏನು ಮಾಡಿದೆ ಅನ್ನೋದು ಒಂದು ಕಡೆ ತಿಳ್ಕೊಳ್ಬೇಕು. ಮತ್ತು ಬೆಲೆ ಏರಿಕೆ ಬೆನ್ನಲ್ಲೇ UAEಗೆ ಹಾರಿದ್ದಾರೆ ನರೇಂದ್ರ ಮೋದಿ. 10 ವರ್ಷಗಳ ಮೆಗಾ ಡೀಲ್ ಓಕೆ ಆಗ್ತಿದೆ. ಸೊ ಭಾರತೀಯರಿಗೆ ಬೆಲೆ ಏರಿಕೆಯ ಶಾಕಿಂಗ್ ನ್ಯೂಸ್ ಬೆನ್ನಲ್ಲೇ ಗುಡ್ ನ್ಯೂಸ್ ಕೂಡ ಬರ್ತಿದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ನೋಡ್ಕೊಂಡು ಬಂದಿದ್ದೀವಿ. ಇದುವರೆಗೆ ಭಾರತ ತಡೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು? ತಡೆಯೋದು ಅಂದರೆ ಕಂಪನಿಗಳು ಅದರ ಹೊರೆ ಹೊತ್ತಿದ್ದು, ದಿನಕ್ಕೆ 1000 ಕೋಟಿ ನಷ್ಟ ಆಗ್ತಿತ್ತು. ಮತ್ತು ಎಕ್ಸೈಸ್ ಡ್ಯೂಟಿಯನ್ನು ಕಡಿತಗೊಳಿಸುವ ಮೂಲಕ, ಪೆಟ್ರೋಲ್ ಡೀಸೆಲ್ ಮೇಲೆ ಅಬಕಾರಿ ಸುಂಕ ಕಡಿತಗೊಳಿಸುವ ಮೂಲಕ ಜನಕ್ಕೆ ಟ್ರಾನ್ಸ್ಫರ್ ಆಗದಿರೋ ರೀತಿ ಸರ್ಕಾರ ತಡೀತು. ಆ ಹೊರೆ ಸರ್ಕಾರದ ಮೇಲೆ, ಕಂಪನಿಗಳ ಮೇಲೆ ಬಿತ್ತು ಅಲ್ವಾ? ಅಂದರೆ ಸರ್ಕಾರದ ಒಡೆತನದ ಕಂಪನಿಗಳ ಮೇಲೆ. ಎಷ್ಟು ದಿನ ಅದು ಆ ಹೊರೆಯನ್ನು ಹೊರೋಕ್ಕೆ ಸಾಧ್ಯ? ತುಂಬ ಜಾಸ್ತಿ ಆಯಿತು. 2 ತಿಂಗಳು ಕಳೆದು ಹೋಗಿದೆ. 2 ತಿಂಗಳ ಆ ಹೊರೆಯನ್ನು ಭಾರತ ಹೊತ್ತಿದೆ. ಈಗ ಜಾಸ್ತಿ ಮಾಡಿರೋದು 3%. ಬೇರೆ ಕಡೆ ಎಲ್ಲ ಎಷ್ಟೆಷ್ಟು ಪರ್ಸೆಂಟ್ ನೋಡಿ. UAE 52%, US ಅಲ್ಲಿ 44%. ಭಾರತದ್ದು ಮಾತ್ರ ಈಗ 3 ರೂಪಾಯಿ 3% ಹತ್ತತ್ರ 3.1 ರೂಪಾಯಿ 3.2 ಆ ಥರ ಜಾಸ್ತಿ ಆಗಿದೆ. 82 ರಾಷ್ಟ್ರಗಳಲ್ಲಿ ಎಮರ್ಜೆನ್ಸಿ ರಿಸ್ಟ್ರಿಕ್ಷನ್ಸು, ರೊಟೇಷನಿಂಗು, ಶಾರ್ಪ್ ಪ್ರೈಸ್ ಹೈಕನ್ನು ಮಾಡಿದ್ದಾರೆ. ಆದರೆ ಭಾರತ ಮಾತ್ರ ಏಕೈಕ ರಾಷ್ಟ್ರ ಕಳೆದ 70 ದಿನಗಳಿಂದ ಹೆಚ್ಚು ಕಡಿಮೆ ಇದನ್ನು ಮಾಡದೆ ಜನರನ್ನು ರಕ್ಷಣೆ ಮಾಡಿದೆ. ಈಗ ಮಾಡಿರೋದು ಕೂಡ ಇಡೀ ಜಗತ್ತಲ್ಲೇ ಮಿನಿಮಮ್. ಇಡೀ ಜಗತ್ತಿನ ಚಾರ್ಟನ್ನು ನಿಮ್ಮ ಮುಂದೆ ಇಡ್ತೀವಿ, ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಹೈಕ್ ಮಾಡಿದ್ದಾರೆ ಅಂತ. ಎಲ್ಲರ ಕಂಪೇರ್ ಮಾಡಿದ್ರೆ ಅದು ಬಲಿಷ್ಠ ರಾಷ್ಟ್ರ ತಗೊಳ್ಳಿ ಅಥವಾ ಪಾಕಿಸ್ತಾನದ ರೀತಿಯ ರಾಷ್ಟ್ರ ತಗೊಳ್ಳಿ, ಯಾರನ್ನಾದರೂ ತಗೊಳ್ಳಿ, ಇಡೀ ಜಗತ್ತಲ್ಲಿ ಭಾರತ ಮಾಡಿರೋ ಹೈಕು ಮಿನಿಮಮ್. ಕೆಲವು ದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಆಗಬಹುದು, ಹೇಳೋಕ್ಕಾಗಲ್ಲ. ಆದರೆ ಅದರ ಬೆನ್ನಲ್ಲೇ ಗುಡ್ ನ್ಯೂಸ್ ಕೂಡ ಬರ್ತಿದೆ. ಭಾರತ ಏನು ತಯಾರಿ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ 82 ರಾಷ್ಟ್ರಗಳಲ್ಲಿ ಎಮರ್ಜೆನ್ಸಿ ರಿಸ್ಟ್ರಿಕ್ಷನ್ಸು ಈಗ ಬಿದ್ದಿರೋದು ನೋಡಿ. ಈ ಚಾರ್ಟನ್ನು ತೋರಿಸ್ತೀವಿ. ಹೈಯೆಸ್ಟು ಜಾಸ್ತಿ ಮಾಡಿರೋದು ಮ್ಯಾನ್ಮಾರಲ್ಲಿ 89%, ಹತ್ತತ್ರ 90% ಪೆಟ್ರೋಲು, 112% ಡೀಸೆಲ್ ಜಾಸ್ತಿ ಆಗಿರೋದು. ಅದು ಬಿಟ್ಟರೆ ಮಲೇಷ್ಯಾದಲ್ಲಿ 56% ಪೆಟ್ರೋಲು, 71% ಡೀಸೆಲು. ಪಾಕಿಸ್ತಾನದ್ದು 54% ಪೆಟ್ರೋಲು, 44.9% ಡೀಸೆಲ್ಲು. ಮತ್ತು UAE 52%, ಡೀಸೆಲ್ಲು 86%. US ಅಮೆರಿಕ 44% ಪೆಟ್ರೋಲು, ಡೀಸೆಲ್ 48% ಜಾಸ್ತಿ ಮಾಡಿರೋದು. ಇನ್ನು ಶ್ರೀಲಂಕಾದಲ್ಲಿ, ಕೆನಡಾದಲ್ಲಿ ಎಷ್ಟು ಮಾಡಿದ್ದಾರೆ? UK 19% ಪೆಟ್ರೋಲು, ಡೀಸೆಲ್ 34%. ಫ್ರಾನ್ಸಲ್ಲಿ ಎಷ್ಟು? 20% ಪೆಟ್ರೋಲು, 31% ಡೀಸೆಲು. ಜಪಾನಲ್ಲಿ 10% ಪೆಟ್ರೋಲು, 11% ಡೀಸೆಲ್ಲು. ಸೊ ಸ್ಮಾಲೆಸ್ಟ್ ಇನ್ಕ್ರೀಸ್ ಇಡೀ ಚಾರ್ಟಲ್ಲಿ ಇದು ಲಾಸ್ಟಲ್ಲಿರೋದು. 82 ರಾಷ್ಟ್ರಗಳು ರಿಸ್ಟ್ರಿಕ್ಷನ್ ಹಾಕಿವೆ. ಈಗ ಸ್ಮಾಲೆಸ್ಟ್ ಇನ್ಕ್ರೀಸು ಅದು ಭಾರತದ್ದು 3.2%, ಪೆಟ್ರೋಲು 3.4%, ಡೀಸೆಲ್ ಜಾಸ್ತಿ ಮಾಡಿರೋದು. ಅದು ಕೂಡ 2 ತಿಂಗಳ ಬಳಿಕ, 4 ವರ್ಷಗಳ ಸ್ಟೆಬಿಲಿಟಿ ಬಳಿಕ ಕಡೆಗೂ ಭಾರತ ಅನಿವಾರ್ಯವಾಗಿ ಜಾಸ್ತಿ ಮಾಡ್ತಾ ಇದೆ. ಇದಿನ್ನೂ 10% ತನಕನೂ ಜಾಸ್ತಿ ಆಗಬಹುದು, ಹೇಳೋಕ್ಕಾಗಲ್ಲ. ಭಾರತ ಈ ಹೊರೆಯಿಂದ ಹೊರಗಡೆ ಬರೋದಕ್ಕೆ ನಮ್ಮ ಕಂಟ್ರೋಲಲ್ಲಿ ಯಾವ್ದು ಇಲ್ವಲ್ಲ. ಹಾರ್ಮೋಸ್ ರೂಟಲ್ಲಿ ಆದ ಸಮಸ್ಯೆ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗಿದೆ. ಭಾರತದ ಕಂಟ್ರೋಲ್, ಮೋದಿ ಕಂಟ್ರೋಲ್, ಅಮಿತ್ ಶಾ ಕಂಟ್ರೋಲ್, ಪುರಿ ಅವರ ಕಂಟ್ರೋಲ್, ಯಾರ ಕಂಟ್ರೋಲಲ್ಲೂ ಇಲ್ಲದಂಥ ಈ ಒಂದು ಸಮಸ್ಯೆ. ಯಾಕಂದರೆ ಕ್ರೂಡ್ ಆಯಿಲ್ ಆಲ್ರೆಡಿ 100 ಗಡಿ ದಾಟಿದ ಮೇಲೆ ಭಾರತ ಇದನ್ನು ತಡ್ಕೊಂಡಿದೆ ಇಷ್ಟು ದಿನ. ಅಂದರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ದೊಡ್ಡ ಹೊರೆಯನ್ನು ಹೊರಬೇಕಾಗಿದೆ ಇಡೀ ಜಗತ್ತು ಅಂತ. ಸೊ ಇಡೀ ಜಗತ್ತು ಈ ಸಮಸ್ಯೆ ಎದುರಿಸ್ತಿದೆ. ಆದರೂ ಒಂದು ಸೊಲ್ಯೂಷನನ್ನು ಭಾರತ ಕಂಡುಕೊಳ್ತಿದೆ. ಅದೆಲ್ಲ ಆಗೋ ತನಕ ಇನ್ನೂ 3 ರೂಪಾಯಿ ಅಲ್ಲ, 10, 11, 12, 15 ರೂಪಾಯಿ ತನಕನೂ ಜಾಸ್ತಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಸುದ್ದಿನೂ ಮುಂದಿನ ದಿನಗಳಲ್ಲಿ ಬರಬಹುದು. ಈಗ ಏನಾಗ್ತಾ ಇದೆ ನೋಡಿ, ಭಾರತ ಏನು ಮಾತಾಡ್ತಾ ಇದೆ? UAEಗೆ ಪ್ರಯಾಣ ಬೆಳೆಸಿದ್ದಾರೆ ತಕ್ಷಣ. ಇದೆಲ್ಲ ಆಗ್ತಾ ಇದೆ, ಅನಿವಾರ್ಯ ಅನ್ನೋದು ಗೊತ್ತಾಗಿದೆ ಭಾರತಕ್ಕೆ. ಸೊ ಮಿನಿಮಮ್ ಇಡೀ ಜಗತ್ತಲ್ಲಿ ಕಡಿಮೆ, ಅತ್ಯಂತ ಕಡಿಮೆ ಹೊರೆಯನ್ನು ಹಾಕಿದ್ದಾರೆ. ಆದರೆ ಈಗ
UAE ಜೊತೆಗೆ 10 ವರ್ಷಗಳ ಒಪ್ಪಂದವನ್ನು ಮಾಡ್ಕೊಳ್ತಿರೋದು ಈ ಫ್ಯೂಯಲ್ ಮತ್ತು ಗ್ಯಾಸ್ಗೆ ಸಂಬಂಧಪಟ್ಟಂತೆ. ಇದು ವೆರಿ ಇಂಪಾರ್ಟೆಂಟ್. 10 years LPG ಸೆಕ್ಯೂರಿಟಿ ಅಗ್ರಿಮೆಂಟನ್ನು ಮಾಡ್ಕೊಳ್ತಾ ಇದೆ. ಇದರಿಂದಾಗಿ ಭಾರತದ ಮನೆಗಳು ಈ LPG ಸಮಸ್ಯೆ ಯಾವತ್ತೂ ಎದುರಿಸದಂತೆ, ಈ ಯುದ್ಧದ ಪರಿಣಾಮ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ, ಅದರ ನಡುವೆಯೂ ಕೂಡ ನಮಗೇನು ಸಮಸ್ಯೆ ಆಗದಂತೆ 10 ವರ್ಷಗಳ LPG ಸೆಕ್ಯೂರಿಟಿ ಅಗ್ರಿಮೆಂಟನ್ನು ಭಾರತ ಮಾಡ್ಕೊಳ್ತಿರೋದು. ಹಾಗೆ 3 billion LNG ಡೀಲ್ ಈಗಾಗಲೇ ಜಾನ್ವರಿಯಲ್ಲಿ ಸೈನ್ ಆಗಿತ್ತು. ಈಗ LPG 10 ವರ್ಷಗಳ ಡೀಲನ್ನು ನರೇಂದ್ರ ಮೋದಿಯವರು UAE ಜೊತೆ ಫೈನಲ್ ಮಾಡ್ತಿದ್ದಾರೆ. ಜೊತೆಗೆ ಆಯಿಲ್ ರಿಸರ್ವ್ ನಮ್ದು ಎಷ್ಟಿರುತ್ತಲ್ಲ ಅದನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಭಾರತ ಈಗ ಮಾತುಕತೆಯನ್ನು ನಡೆಸಿ ಫೈನಲ್ ಮಾಡ್ಕೊಂಡಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಡಿಡಾಲರೈಸೇಷನ್, ಅಂದರೆ ಭಾರತ UAE ನಡುವೆ ನಮ್ಮ ರೂಪಾಯಿಯಿಂದಾನೇ ಇನ್ನು ಮುಂದೆ ಅವರಿಂದ ಏನೇ ತಗೊಳ್ಳೋದು ಕಳಿಸೋದು ಏನೇ ಇದ್ರೂ ಕೂಡ ರೂಪಾಯಿಯಲ್ಲಿ ನಡೆಯುತ್ತೆ UAE ಮತ್ತು ಭಾರತ ನಡುವೆ. ಇದರಿಂದ ಬಹಳ ದೊಡ್ಡ ಬಿಲಿಯನ್ ಗಟ್ಟಲೆ ಎಕ್ಸ್ಚೇಂಜ್ ರೇಟ್ ಲಾಸಸ್ ಎಲ್ಲ ಕಡಿತ ಮಾಡಬಹುದು. ಸೊ ಅಮೇರಿಕಾ ಡಾಲರ್ನ ಹೊರೆ ಏನಿದೆ ಅದರಿಂದನೂ ತಪ್ಪಿಸ್ಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಆಗಿದೆ. ಭಾರತ UAE ನಡುವೆ 100 ಬಿಲಿಯನ್ ಕ್ರಾಸ್ ಆಗಿಬಿಟ್ಟಿದೆ ಆಲ್ರೆಡಿ ನಮ್ಮ ಬಯಲಾಟ್ರಲ್ ಟ್ರೇಡು. ಇದು 2030 $200 ಬಿಲಿಯನ್ ತಲುಪಬೇಕು ಅನ್ನೋ ಲೆಕ್ಕಾಚಾರ. ಇಷ್ಟು ದೊಡ್ಡ ಪ್ರಮಾಣ ಡಿಡಾಲರೈಸೇಷನ್ ಮಾಡಿ, ಅಂದರೆ ರೂಪಿ ಮತ್ತು ದಿರಮ್ ಟ್ರೇಡ್ ಮೆಕ್ಯಾನಿಸಮನ್ನು ಪ್ರಯಾರಿಟಿ ಆಗಿಸ್ಕೊಂಡು ಮಾಡ್ತಿರೋದ್ರಿಂದಾಗಿ ಇದು ಬಹಳ ದೊಡ್ಡ ಲಾಭದ ಸಂಗತಿ ಭಾರತಕ್ಕೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ತು ಈಗ ಫ್ಯೂಯಲ್ಗೆ ಸಂಬಂಧಪಟ್ಟಂತೆ ಕೂಡ ಈಗ ಆಯಿಲ್ ಪ್ರೈಸ್ ಏನು ಜಾಸ್ತಿ ಮಾಡಬೇಕಾಗ ಅನಿವಾರ್ಯತೆ ಎದುರಾಗಿದೆಯಲ್ಲ, ಅದನ್ನು ಬಗೆಹರಿಸೋ ನಿಟ್ಟಿನಲ್ಲೂ ಕೂಡ ಭಾರತ ಒಪ್ಪಂದವನ್ನು ಮಾಡ್ಕೊಳ್ತಾ ಇದೆ. 40% ಇಂಡಿಯಾದ LPG ಬರೋದು UAEಯಿಂದ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಸೊ ಈಗ LPGಗೆ ಸಂಬಂಧಪಟ್ಟಂಥ ಒಪ್ಪಂದ ಮತ್ತು ಆಯಿಲ್ಗೆ ಸಂಬಂಧಪಟ್ಟಂಥ ಒಪ್ಪಂದ ಎರಡೂ ಕೂಡ ಇಂಪಾರ್ಟೆಂಟ್. ಈಗ ನಮ್ಮ ಸ್ಟೋರೇಜ್ ಕೆಪಾಸಿಟಿ 5.33 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟಿದೆ, MMT 5.33. ಅದನ್ನು ಈ ಗ್ಲೋಬಲ್ ಸಪ್ಲೈ ಇಷ್ಟೆಲ್ಲ ಸಮಸ್ಯೆ ಆಗಿರೋದ್ರಿಂದ 6.5 MMT ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತಿದೆ ಭಾರತ. ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಈಗ UAEಯನ್ನು ಕೇಳ್ಕೊಳ್ತಿರೋದು. UAE ಅದಕ್ಕೆ ಸಾಥ್ ಕೊಡ್ತಿದೆ. ಸೊ ಭಾರತ ಈಗ ಮ್ಯಾಂಗ್ಳೂರ್ ಸ್ಟೋರೇಜ್ ಇರಬಹುದು, ವಿವಿಧ ಕಡೆಗಳಲ್ಲಿ ಅದು ಕೆಪಾಸಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಅದು ಎಲ್ಲಿಂದ ಫುಲ್ಫಿಲ್ ಆಗುತ್ತೆ ನಮಗೆ UAEಯಿಂದ ಅದನ್ನು ಖಚಿತಪಡಿಸ್ಕೊಳ್ತಿದ್ದಾರೆ. ಸೊ ಭಾರತ ಮ್ಯಾಕ್ಸಿಮಮ್ ಇಡೀ ಜಗತ್ತಲ್ಲಿ ಯಾವ ರಾಷ್ಟ್ರಗಳು ಮಾಡೋದಕ್ಕಾಗದ ಪ್ರಯತ್ನ ಮಾಡಿದೆ, ಅದರ ಫಲನೂ ಕೂಡ ಭಾರತೀಯರಿಗೆ, ಭಾರತ ನಾಗರಿಕರಿಗೆ ಸಿಕ್ಕಿದೆ. ಅವತ್ತೇ ಯುದ್ಧ ತಾತ್ಕಾಲಿಕವಾಗಿ ನಿಲ್ಲತ್ತೆ ಅನ್ನುವಾಗಲೇ ಜೈಶಂಕರ್ ಅವರು ಹಾರಿದ್ರು UAE ಜೊತೆ, ಮತ್ತು ಇನ್ನಿತರ ಗಲ್ಫ್ ರಾಷ್ಟ್ರಗಳ ಜೊತೆ ಮೀಟಿಂಗ್ ಮಾಡಿದ್ರು. ಹರ್ದೀಪ್ ಪುರಿ ಮತ್ತು ಜೈಶಂಕರ್ ಅವರು ನಮ್ಮ ಹಡಗುಗಳನ್ನು 11-12 ಹಡಗುಗಳನ್ನು ಹಾರ್ಮೋಸಲ್ಲಿ ಪಾಸ್ ಮಾಡಿಸ್ಕೊಳ್ದೇ ಇದ್ದಿದ್ರೆ ಜಗತ್ತು ಏನು ಸಮಸ್ಯೆ ಅನುಭವಿಸಿದೆಯಲ್ಲ, 300-400 ರೂಪಾಯಿ ಪೆಟ್ರೋಲು ರೂಪೀಸಲ್ಲಿ ನೋಡೋಕೆ ಹೋದರೆ ಅಂತಹ ಸಮಸ್ಯೆ ಭಾರತ ಅನುಭವಿಸ್ಬೇಕಿತ್ತು. ಇಲ್ಲಿ ತಡ ಆಯಿತು LPG ಸಪ್ಲೈ ಅನ್ನೋದಕ್ಕೆ ಎಷ್ಟೆಲ್ಲ ಪ್ಯಾನಿಕ್ ಸಿಚುವೇಶನ್ ಥರ ಕಂಡು ಬಂತು ಕೆಲವು ಸಿಟಿಗಳಲ್ಲಿ. ಆದರೆ ಇಡೀ ದೇಶದಲ್ಲೇ ಸ್ಟಾಕ್ ಇಲ್ಲದೆ ಹಾಹಾಕಾರ ಇಡೀ ಜಗತ್ತನ್ನು ಕಂಗೆಡಿಸಿರುವಾಗ ಭಾರತ ಅದನ್ನು ಮ್ಯಾನೇಜ್ ಮಾಡ್ತು ರಾಜತಾಂತ್ರಿಕವಾಗಿ. ಅದಾದ ಮೇಲೆ ಈಗ ವಿವಿಧ ಪ್ರಮುಖ ರಾಷ್ಟ್ರಗಳು, ನಮಗೆ ಸಪ್ಲೈಯಲ್ಲಿ ಅತ್ಯಂತ ಪ್ರಮುಖರಾಗಿರುವಂಥ UAE ಇನ್ನಿತರ ರಾಷ್ಟ್ರಗಳ ಜೊತೆಗೆ ಸ್ವತಃ ನರೇಂದ್ರ ಮೋದಿಯವರು ಲಾಂಗ್ ಟರ್ಮ್ ಈ ಆಯಿಲ್ ಮತ್ತು ಗ್ಯಾಸ್ ಡೀಲನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಭಾರತಕ್ಕೆ ಖಂಡಿತವಾಗಿಯೂ ಶುಭ ಸೂಚನೆ ಇದು. ಹೆಚ್ಚಿನ ಹೊರೆಯನ್ನು ನಾಗರಿಕರಿಗೆ ಹಾಕದೇನೆ ಇನ್ಫ್ಲೇಷನನ್ನು ಮ್ಯಾನೇಜ್ ಮಾಡೋದಕ್ಕೆ ಇದೊಂದು ಅತ್ಯುತ್ತಮವಾದ ದಾರಿ ಭಾರತ ಹುಡುಕೊಂಡಿರೋದು. ಈಗ ಹೊಡೆತ ಬಿದ್ದಿದೆ ಭಾರತಕ್ಕೆ, ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ, ಈ ಹೊರೆಯನ್ನು ಹೊರಲೇಬೇಕಾಗಿದೆ. ಆದರೆ ಅದರ ನಡುವೆ ಇಡೀ ಜಗತ್ತಿಗಿಂತ ನಾವು ಹಾಕ್ತಿರೋ, ಅಂದರೆ ಭಾರತ ಜನರ ಮೇಲೆ ಹಾಕ್ತಿರೋ ಹೊರೆ ಕಡಿಮೆ ಅನ್ನೋದು ಮಾತ್ರ ಇರೋದ್ರಲ್ಲಿ ಸಮಾಧಾನಕರ ವಿಚಾರ. ನೋಡಿ, ಭಾರತ ಸರ್ಕಾರ ಒಂದು ನಂಬರ್ ಬಿಟ್ಟಿದೆ, ಕರೆಂಟ್ ಅಕೌಂಟ್ ಡಿಫಿಸಿಟ್. ಈಗ ಎಷ್ಟಿದೆ ನಮ್ಮದು? 1.5%ಗಿಂತ ಕಡಿಮೆ ಇದೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ದೇಶದ್ದು. ಆದರೆ 2012-13ರಲ್ಲಿ UPA ಸಮಯದಲ್ಲಿ ಎಷ್ಟಿತ್ತು? 5% ಹತ್ತಿರ ಹೋಗಿತ್ತು. ಸೊ ಭಾರತ ಈ ಪರಿಸ್ಥಿತಿನ ನಿಭಾಯಿಸಿದೆಯೇ ಇಲ್ವಾ? ಈಗ ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ದೊಡ್ಡ ಫೇಲ್ಯೂರು, ವಿದೇಶ ಪ್ರವಾಸ ಮಾಡಿ ಅವರನ್ನ ಫ್ರೆಂಡು ಇವರನ್ನ ಫ್ರೆಂಡು ಅಂತ ಹೇಳಿ ಏನು ಪ್ರಯೋಜನ? ಎಲೆಕ್ಷನ್ ಆದಮೇಲೆ ಇದು ಬರುತ್ತೆ ಅಂತ ನಮಗೆ ಗೊತ್ತಿತ್ತು, ದೊಡ್ಡ ಫೇಲ್ಯೂರ್ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಎಲ್ಲ ಮುಗಿಬಿದ್ದಿದೆ. ಬಟ್ 2012-13ರಲ್ಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಎಷ್ಟಿತ್ತು? 5% ಹತ್ತಿರ ಇತ್ತು. ಈಗ 1.5%ಗಿಂತ ಬಿಲೋ ಇದೆ. ಇನ್ಫ್ಲೇಷನ್ ಕೂಡ ಆದಷ್ಟು ಕಂಟ್ರೋಲಲ್ಲಿ ಇಡೋದಕ್ಕೆ ಭಾರತ ಸರ್ಕಾರ ಸೂಕ್ತ ಕ್ರಮಗಳನ್ನು ತಗೊಳ್ತಾ ಇದೆ ಅಂತ
ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ನಂಬರು. ಕಿರಣ್ ರಿಜಿಜು ಸೇರಿದಂತೆ ವಿವಿಧ ನಾಯಕರಿಗೆ ಅದನ್ನೇ ಹೇಳ್ತಿದ್ದಾರೆ. 3%, 3.2% ಅಷ್ಟು, 3.4% ಅಷ್ಟು ಹೈಕ್ ಮಾಡಿದ್ದೀವಿ ನಾವು. ಇಡೀ ಜಗತ್ತಲ್ಲಿ 20% ಮಿನಿಮಮ್ ಇಂದ 100% ತನಕನೂ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಪ್ರೈಸನ್ನು. ಸೊ $100 ದಾಟಿ ಹೋಗಿದೆ ಪರ್ ಬ್ಯಾರಲ್ಲು ಕ್ರೂಡ್ ಆಯಿಲು. ಅದಾದ ಮೇಲೂ ಕೂಡ ಗ್ಲೋಬಲ್ ಮಾರ್ಕೆಟು ಅಲ್ಲೋಲ ಕಲ್ಲೋಲ ಆಗಿ 100% ಪ್ರೈಸ್ ಹೈಕ್ ಮಾಡಿದ ಮೇಲೂ ಭಾರತ ಇಷ್ಟನ್ನು ತಡ್ಕೊಂಡಿದೆ. ಮತ್ತು ಈಗ 3% ಜಾಸ್ತಿ ಮಾಡಿದೆ ಅನ್ನೋದು ನರೇಂದ್ರ ಮೋದಿ ಅವರ ನಾಯಕತ್ವದ ಸಾಧನೆಗೆ ಇದು ಉತ್ತಮ ಉದಾಹರಣೆ ಅಂತ ನಂಬರ್ ಸಮೇತ ಈಗ ತೋರಿಸ್ತಾ ಇದ್ದಾರೆ. ಇದು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ ಅಂತ ಭಾರತ ಸರ್ಕಾರ ಕೊಡ್ತಿರೋ ಲೆಕ್ಕ. ಮತ್ತು ಅದನ್ನೂ ಕೂಡ ರಿವರ್ಸ್ ಮಾಡೋದಕ್ಕೆ ಸರ್ವ ಪ್ರಯತ್ನಗಳು ಭಾರತದಿಂದ ಆಗ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.